ಈ ಮನೆ ಇರಿ ತಲೆ ಹೇಳ್ತಾ ಇವನಿ. ನಾನು ಹೇಳಿದ್ದನ್ನ ಕೇಳ್ತೀಯೋ ಇಲ್ವೋ? ಹಂಗ ಒಂದ್ ಕೆಲ್ಸ ಮಾಡ್ತೀನಿ ತಡಿ. ಅಪ್ಪ ಹಿಂಗೆ ಫೋನ್ ಮಾಡ್ಬಿಟ್ಟು ಅಮ್ಮಮ್ಮ ಹಿಂಗೆ ಹೇಳ್ತಾವ್ರೆ ಏನ್ ಮಾಡೋದು ಅಂತ ಕೇಳ್ತೀನಿ ತಡಿ. ಲೇ, ಇದೆಲ್ಲ ಏನು ಬೇಡ. ನಿಮ್ಮ ಅಪ್ಪ ಮಗನ ಮಧ್ಯೆ ಏನು ಸಮಸ್ಯೆ ಬರ್ದಂಗೆ ನಾನ್ ನೋಡ್ಕೊಂತೀವ್ನಿ. ಅಂತವ ಮಾತ್ ಕೊಟ್ಟಿವ್ನಿ. ಈಗ ನೀನ್ ನಡಿ. ನಾನು ಈಟ್ ಹೇಳ್ತಾ ಇದ್ರು ಇನ್ನೂ ನೀನ್ ಏನ್ಲ ಯೋಚನೆ ಮಾಡ್ತಾ ಇದೀಯಾ? ಅಂದ್ರೆ ನಿನಗೆ ನನ್ ಮೇಲೆ ಗೌರವ ಪ್ರೀತಿ ಏನೂ ಇಲ್ಲ ಅಂದಂಗ ಆಯ್ತು. ಏಯ್ ಕಾಗೆ ಮುತ್ಕಿ, ಒಂದೇ ನಾಟಕ ಎಟ್ಕಿತಾಡಿಯೇ ತುಮ್ಕಿ ನಿಕ್ಕ. ಅಯ್ಯೋ, ನನ್ನ ಹಿಡ್ಕಣ್ಣಗ್ ಆಯ್ತದೆ ಅಂತಂದ್ರೆ ನಾಟಕ ಆಡ್ತಿದೀನಿ ಅಂತಾನಲ್ಲ ಇವನು. ಅಯ್ಯೋ ವಿದ್ಯಾ, ನಾನಿಲ್ಲೇ ಪ್ರಾಣ ಬಿಟ್ಬಿಟ್ರೆ ನನ್ ಮಗನ್ ತಾವ ಹೋಗಿ ನನ್ ಸಾಯೋದಕ್ಕೆ ಇವನೇ ಕಾರಣ ಅಂತ ಹೇಳ್ಬಿಡು. ಅಯ್ಯೋ, ಆಹಾ, ಈ ಅವತಾರಕ್ಕೆ ಏನ್ ಕಮ್ಮಿ ಇಲ್ಲ. ಆಯ್ತು, ಕರ್ಕೊ ಹೋಯ್ತೀನಿ, ಸುಮ್ಕಿರು. ಆಹಾ, ಈಗ ಹೊಂಟೋಯ್ತಾ ನಿನ್ ನೋವು? ಮತ್ತೆ ನೀನ್ ಕರ್ಕೊಂಡು ಹೋಯ್ತೀನಿ ಅಂದ್ಯಲ್ಲ, ಹೊಂಟಾಯ್ತು. ನೋಡೋ, ಆದ್ರೆ ಒಂದು, ಇವತ್ ಮಾತ್ರ ನಂಗೆ ಕರ್ಕೊಂಡು ಹೋಗೋದು. ನಾಳೆಯಿಂದ ನಂಗೂ ಇದಕ್ಕೂ ಸಂಬಂಧ ಇಲ್ಲ. ನೀ ಸುಮ್ಕಿದೆ. ಲೇ, ಅರ್ಧಂಬರ್ಧ ಕೆಲ್ಸ ಮಾಡಕ್ಕಾಗದೆ? ಅದಕ್ಕೆ ನಾವಿಬ್ರು ಇವಳ ಪರೀಕ್ಷೆ ಮುಗಿಯೋ ಗಂಟ ಇವಳನ್ನ ಕರ್ಕೊಂಡು ಹೋಯ್ತಾ ಇದೀವಿ. ಇದು ನನ್ನ ಆಣೆ. ಆಣೆ ಮಾಡಾಗಿದೆ. ನಾನೆಲ್ಲ ಆಣೆ ಮಾಡ್ದೆ, ನನ್ ಕೈ ಕಿತ್ತು ನೀನ ತಾನೇ ಇಟ್ಕೊಂಡಿದ್ದು. ನಿಂಗ್ ಗೊತ್ತಾಗಕ್ಕಿಲ್ವೇ? ಬಿರ್ನೆ ನಡಿಯೇ. ಹಾ, ಲೋ ಭದ್ರ, ಅವಳ ಹೊಟ್ಟೇಲಿ ನಿನ್ ಮಗಿ ಬೆಳಿತಾ ಇದೆ. ಇಂಥ ಟೈಮಲ್ಲಿ ಅವಳ ಬೈಕೆನ ಈಡೇರ್ಸೋದು ನಮ್ ಕರ್ತವ್ಯ ಅಲ್ವೇನ್ಲಾ? ಅತ್ತೆ ಮೇಲೆ ಕೋಪನ ಕೊತ್ತೆ ಮೇಲೆ ತೋರ್ಸಿದ್ರು ಅನ್ನೋಂಗ್ ಮಾಡ್ತಿದ್ದೀಯಲ್ಲ. ಹಿಂದ್ಗಡೆ ವಯಸ್ಸಾದ ಮುದುಕಿ ಬೊಸ್ರಿ ಹೆಂಗ್ಸ್ ಕುಂತಿದಾರ ಅನ್ನೋದನ್ನ ಮರಿಬೇಡ. ವಯಸ್ಸಾದ್ ಮುಕ್ಕಿ ಮಾಡೋ ಕೆಲ್ಸನ ಮಾಡಿದ್ಯಾ ನೀನು? ಅಮ್ಮಮ್ಮ ಸುಮ್ಕೆ ಇರಿಯಮ್ಮಮ್ಮ, ಸಾನಿ ಕೂಗ್ತಲ್ಲವ್ರೆ. ಅವನ್ ಕೋಪನ ಹೆಂಗ್ ಕರ್ಗಿಸ್ಬೇಕು ಅನ್ನೋದು ನಂಗೆ ಚೆನ್ನಾಗ್ ಗೊತ್ತೈತೆ. ನೀ ಸುಮ್ಕೆ ಕುತ್ಕ. ಏನ್ ಬಗೆ ನೋಡು ಭದ್ರ. ಅದು ಓಸಿ ಹಾಕ್ಲಾ? ಅಮ್ಮಮ್ಮ ಅದು ಓಸಿ ಅಲ್ಲ, ಎಸಿ. ರಾಮ ಕಾಡಿಗೆ ಹೋದ ರಾಮ ಎರಡು ಒಂದೇಯ. ನೀನು ಅದನ್ನೇ ಹಾಕ್ಲಾ? ಅದು ಬೇರೆ ಕೇಳಿ ಮುಕ್ಕಿಗೆ. ಇದೇನೋ ಈ ಕಾರಿಗೆ ನನ್ ಮಗ ರೇಡಿ ಹಾಕ್ಸಿಲ್ವೇ? ಅದ್ ರೇಡಿಯೋ ಅಲ್ಲ, ಮ್ಯೂಸಿಕ್ ಸಿಸ್ಟಮ್. ಅಯ್ಯೋ, ಹಂಗಾದ್ರೆ ಇದ್ರಲ್ಲಿ ಹಾಡ್ ಬರಾಕಿಲ್ವೇ? ಹೋಗ್ಲಿ ಬಿಡು. ಏಯ್ ಕಾಗೆ ಮುಕ್ಕಿ, ಇದಿರೋದೇ ಹಾಡ್ ಕೇಳಕ್ಕೆ. ಮತ್ತೆ ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡಿಯೇ? ಅದ್ ಹೆಂಗ್ ಬಂದದು? ಒಂದ್ ಹಾಡ್ ಹಾಕು ನೋಡೋಣ. ಅಯ್ಯೋ ದೇವ್ರೆ, ಮುಚ್ಚಿ ನಮ್ಗೆ ಇಷ್ಟು ಕಾಟ ಕೊಡ್ತಾವಳೆ ಪಾಪ. ನಮ್ ತಾತಂಗ ದಿಗ್ನೆಟ್ ಕಾಟ ಕೊಟ್ಟಿದ್ದಾಳೋ ಏನೋ. ಅದಕ್ಕೆ ಅನ್ಸ್ತದೆ ನಮ್ ತಾತ ದುರ್ನೆ ಸಿಂಪಾದ ಸೇರ್ಕೊಂಡ್ಬಿಟ್ಟ. ಏನೋ ಗೊಣಗ್ತಾ ಇದೀಯಾ? ಓನಿಲ್ಲ, ಹಾಡ್ ಹಾಕ್ತೀನಿ ಅಂದೆ.
ಅಲ್ಲಿ ಯಾಕೆ ಕೂತಿದ್ಯಾ? ಬಾ ಕೆಳಗೆ. ಸುಮ್ಕೆ ಹೋಯ್ತಾ ಇರ್ಬೇಕು. ದೇವಸ್ಥಾನ ಕರ್ಕೊಂಬ ಅಂದ್ರೆ ಕರ್ಕೊಂಡ್ ಬಂದಿದ್ದೀನಿ ಆಟೆಯ. ಆ ಹೇಳ್ತಾ ಇವ್ನಿ ತಾನೇ, ಇಳಿದ್ ಬಾ ಕೆಳಗೆ. ಲೇ ಇದ್ಯಾ, ಪರೀಕ್ಷೆ ಬರೆಯಕ್ಕೆ ಏನೇನ್ ಬೇಕೋ ಎಲ್ಲ ತಕೊಂಡಿದ್ದಿ ತಾನೇ? ಅಮ್ಮಮ್ಮ ಗಡಿಬಿಡಿನಲ್ಲಿ ಎಲ್ಲ ಮರ್ತ್ಬಿಟ್ ಬಂದ್ಬಿಟ್ಟೆ. ಪೆನ್ನು ಕೂಡ ತಕೊಂಬಂದಿಲ್ಲ. ಮದ್ವೆ ಮನೆಯಲ್ಲಿ ಮದ್ವೆ ಗಂಡೆ ಇಲ್ಲ ಅನ್ನೋ ಹಂಗೆ ಪರೀಕ್ಷೆ ಬರೆಯೋಕೆ ಪೆನ್ ಇಲ್ದಂಗೆ ಹೋಯ್ತಾ ಇದೆಯಲ್ಲ, ನೀನು ಸರಿಯಾದವಳೆ ಬಿಡು. ಸರಿ, ನಿಂಗ್ ಅದೇನೇನ್ ಬೇಕೋ ಇವಂಗ್ ಹೇಳು, ತಂದ್ಕೊಡ್ತಾನೆ. ಯಾರ್ ನಾನೇ? ಸಾಧ್ಯವೇ ಇಲ್ಲ. ಅಲ್ಲ ಕಂಡ ಭದ್ರ, ಈಗ ಅವಳು ಹೊಟ್ಟೆಲಿ ನಮ್ಮ ವಂಶದ ಕುಡಿ ಬೆಳಿತಾ ಇದೆ. ಬಸ್ರಿ ಅಂದ ಮ್ಯಾಕೆ ಬಯಕೆ ಇರ್ತವೆ, ಅದನ್ನ ತೀರಿಸ್ಬೇಕಾಗಿರೋದು ಗಂಡನಾಗಿ ನಿನ್ ಕರ್ತವ್ಯ. ಅವ್ವ ತಾಯಿ, ನಿನ್ ಭೋಜನ ನಿಲ್ಲಿಸ್ಬಿಡು. ನಿನ್ ರೋದ್ನಕ್ಕಿನ ಅದೇನ್ ಬೇಕು ಹೇಳು, ಹೋಗ್ ತಂದ್ ಕೊಟ್ಬಿಡ್ತೀನಿ. ಏ ಇದ್ಯಾ, ಹೇಳೆ ಅದೇನೇನ್ ಬೇಕು ಅಂತ. ಈಟೆ ಅಮ್ಮಮ್ಮ. ಲೋನು ತರ್ದಂಗೆ ಕೈ ಬೀಸ್ಕೊಂಡ್ ಬಂದ್ಬಿಟ್ಟವಳೆ. ಹೋಗ್ ತತ್ತೀನಿ ತಡಿ. ಕೊಳ್ಳನ್ ಮಗ ತಂದು ಕೊಡೋ ಮನಸ್ಸಿದ್ರು ಬೋ ಬಿಗುಮಾನ ತೋರಿಸ್ತವ್ನೆ. ಲೇ ಇವಳೆ, ಅವನಿಗೆ ಅವನಂತದೇ ಒಂದು ಮಗು ಎತ್ತು ಕೊಟ್ಬಿಡು, ಎಲ್ಲ ಸರಿ ಹೋಯ್ತವ್ನೆ. ಹೂ ತಕ. ತಕಳೆ, ಎಲ್ಲ ಸರಿಯಾಗಿದ್ದದ್ದ ಒಂದ್ ಕಿತ ನೋಡ್ಕೊಂಬಿಡು. ಹೂ ಅಮ್ಮಮ್ಮ, ಎಲ್ಲಾನು ಸರಿಗದೆ. ಸರಿ, ಹಂಗಾರೆ ಬನ್ನಿ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋಣ. ನಾನ್ ಬರಕಿಲ್ಲ, ನೀವು ಹೋಗ್ಬಿಟ್ ಬನ್ನಿ, ನಾನ್ ಕಾರಿಂತವೇ ಇರ್ತೀನಿ. ನೀನ್ ಬರ್ದೆ ಹೋದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು ನಾವೇ ಹೋಯ್ತಿವಿ. ಬಾರೆ ಹೋಗೋಣ. ಅಮ್ಮಮ್ಮ, ಹಾಲ್ ಟಿಕೆಟ್ ತಕೊಂಬರ್ತೀನಿ. ಕಾಗೆ ಮುಚ್ಚಿ ಏಟ್ ಕಾಟ ಕೊಡ್ತಾ ಇದೀಯ ಅಲ್ವಾ? ನಂಗೂ ಒಂದಿನ ಬರ್ತದೆ, ಅವತ್ ನಿಂಗದೆ. ನಮಸ್ಕಾರ. ಅರ್ಚನೇನೋ ಅಭಿಷೇಕನ? ನನ್ ಮೊಮ್ಮಗಳು ಪರೀಕ್ಷೆ ಬರೆಯಕ್ ಹೊಂಟವಳೆ, ಅವಳಿಗೆ ಒಳ್ಳೇದಾಗ್ಲಿ ಅಂತ ಅರ್ಚನೆ ಮಾಡಿ ಪೂಜೆ ಮಾಡ್ಕೊಡಿ. ಇವ್ಡೆ ಕೊಡು. ಹೆಸರು ನಕ್ಷತ್ರ? ಹೆಸರು ವಿದ್ಯಾ ಭದ್ರೇಗೌಡ್ರು. ನಕ್ಷತ್ರ ವಿದ್ಯಾಭದ್ರೇಗೌಡರು ನಾಮದೇ ಯಸ್ಯ. ಯಾವ್ರೆ ಎಲ್ಲ ಅಡೆತಡೆಗಳನ್ನ ದಾಟಿ ನಮ್ ಗೌಡ್ರು ಮತ್ತೆ ಅಮ್ಮಮ್ಮ ಸಹಾಯದಿಂದ ಪರೀಕ್ಷೆ ಬರೆಯಕ್ಕೆ ಹೋಯ್ತಾ ಇದ್ದೀನಿ. ಈ ಪರೀಕ್ಷೆ ಮುಗಿಯೋ ಗಂಟ ಯಾವ ತೊಂದ್ರೆನೂ ಬರ್ದಂಗೆ ನೀನೇ ಕಾಪಾಡ್ಬೇಕಪ್ಪ. ದೇವ್ರ ಪಾದ ಹತ್ರ ಇಟ್ಟು ಪೂಜೆ ಮಾಡಿದೀನಿ, ತಗೊಳ್ಳಿ. ಅಮ್ಮಮ್ಮ, ನಂಗೆ ಆಶೀರ್ವಾದ ಮಾಡಿ. ಎಲ್ಲ ಒಳ್ಳೇದಾಗ್ಲವಾ, ನಿನ್ನ ಆಸೆ ಕನ್ಸು ಎಲ್ಲ ನೆರವೇರ್ಲಿ. ನೀನು ಬಸ್ರು ಹೆಂಗ್ಸು, ಹಿಂಗೆಲ್ಲ ಬಗ್ಬಾರ್ದು. ಬಾ ಹೋಗ್ಬಾ. ಇವ್ರೇನ್ ಈಟೊತ್ತಾದ್ರೂ ಬರ್ಲಿಲ್ವಲ್ಲ? ಸರಿ, ಹೋಗಿ ನೋಡ್ಕೊಂಡ್ ಬಂದ್ಬಿಡ.
ಅಯ್ಯೋ ದೇವ್ರೆ, ಅಟ್ಟಿ ಹೆಂಗುಸ್ರೆಲ್ಲ ಒಟ್ಟಿಗೆ ಬತ್ತವ್ರಲ್ಲಪ್ಪ. ಇವ್ರೇನಾದ್ರೂ ವಿದ್ಯಾ ಅಜ್ಜಿ ನೋಡಿದ್ರೆ ಮುಗೀತು ಕತೆ. ಈ ಬುದ್ಧಿಗೆ ಹೇಳ್ದೆ ಸುಮ್ಕೆ ಪರೀಕ್ಷೆ ಬರ್ಸಕ್ ಹೋಗದ್ ಬಿಟ್ಬಿಟ್ಟು ಮಾಡೋದೆಲ್ಲ ಇಂಥದ್ಯಾ. ಏನ್ ಮಾಡ್ಲಿ? ರೇ ಭದ್ರ, ಅದ್ಯಾಕ್ಲ ಹಿಂಗೆ ಹೇಳ್ಕೊಂಬಂದೆ? ಅಮ್ಮ ಸುಮ್ಕಿತ್ಯಾ? ಅಯ್ಯೋ ಅಲ್ಲ ಕಣ್ಲಾ. ಸುಮ್ಕಿತ್ಯಾ? ನೀ ವಿನಂತಿ, ಅಲ್ಲಿ ಯಾಕೆ ಹೋಯ್ತಾ ಇದೀಯಾ? ಅವ್ವ ನಂಗೆ 100 ರೂಪಾಯಿ ಸಿಕ್ತು. ಅಯ್ಯೋ ಇದಾ, ನಾ ಏನೋ ಅನ್ಕಂಡೆ. ವಿನಂತಿ, ಏನವ ನೀನ್ ದೇವಸ್ಥಾನಕ್ ಬಂದು ಚಿಕ್ಕ ಮಗಿನಂಗೆ ಬಾ. ಲೋ ಭದ್ರ, ನಡಿ, ಅವ್ರು ನೋಡಕ್ ಮುಂಚೆ ಹೊಂಟೋಗೋಣ. 2 ನಿಮಿಷ ಸುಮ್ಕಿರೋ ಅಮ್ಮಮ್ಮ. ಅವ್ರೇನಾದ್ರು ತಿಂದು ನೋಡಿದ್ರೆ ತೊಂದ್ರೆ ಆಯ್ತದೆ. ಗೌಡ್ರೆ, ಪರೀಕ್ಷೆ ಬರೆಯಕ್ಕೆ ಟೈಮ್ ಆಯ್ತೈತೆ. ಟೈಮ್ ಆಗದೆ ನೋಡು, ಯಾಕೆ ಬರ್ಬೇಕಾಗಿತ್ತು? ಅವ್ರೇನಾದ್ರು ನೋಡಿದ್ರೆ ನೀನ್ ಪರೀಕ್ಷೆನೆ ಬರೆಯಕ್ಕಾಗಲ್ಲ. ಲೇ ಒಳಕ್ ಹೊಂಟೋದ್ರು, ಬಾರ್ಲಾ ಇಲ್ಲಿಂದ ಪಾರಗಣ. ನಮಸ್ಕಾರ. ವಿನಂತಿ, ಯಾರ ಹೆಸರು ಮಾಡ್ಬೇಕು? ಶಿವರಾಮೇಗೌಡ್ರು. ಶಿವರಾಮೇಗೌಡ. ಏವಂ ಗುಣ ವಿಶೇಷ ವಿಶಿಷ್ಟಾಯ ಮಸ್ಯಾಂ ಶಿವರಾಮೇಗೌಡಸ್ಯ ಅನ್ನದಾನ ಸೇವೆ ಕೊಡ್ಬೇಕು. ಬನ್ನಿ ಎಲ್ರೂ ಹೋಗವ. ಲೇ ಇದನ್ನ ಉಂಡಿಗೆ ಹಾಕ್ಬಿಡೆ. ಸುಮ್ಕೆ ನಿಂತ್ಕೊಳವ. ದೇವಸ್ಥಾನದಲ್ಲಿ ಸಿಕ್ಕದೆ ಅಂದ್ಮ್ಯಾಕೆ ದೇವ್ರು ಕೊಟ್ಟಿರೋದು ಅಂತಾನೆ ನಾನೇ ಮಾಡಿಕೋತೀನಿ. ಏನಾರು ಮಾಡ್ಕೊ. ಅಯ್ಯೋ ನಿಂತ್ಕೊಳವ. ಅಲ್ಲ ಕಣವ, ಅಮ್ಮಮ್ಮ ಇಷ್ಟು ಹಠ ಮಾಡಿ ನಮ್ಮನ್ನ ಗುಡಿ ಕಳ್ಸಿರೋದ್ ಹಿಂದೆ ಏನೋ ಇಚ್ಛೆ ಆದೆ ಕಣವ. ಹೆಂಗಾರ ಮಾಡಿ ಅದೇನು ಅಂತವ ನಾನ್ ಕಂಡು ಹಿಡ್ದೆ ಹಿಡಿತೀನಿ. ಏ ದೇವ್ರಿಂದ ಏನೇ ಮಾತಾಡ್ತಿದ್ಯಾ? ಏನಾರು ಮಾಡ್ಕೊ, ನಿನ್ ಕರ್ಮ. ಅವ್ವ ಯಾವ ನಿಂತ್ಕೊಳವ. ಹೋಗು ಹೋಗು, ಏನ್ ಮಾಡ್ಬೇಕು ಅಂತವ ನನಗ್ ಸಂದ ಗೊತ್ತದೆ. ನಿನ್ ಪರೀಕ್ಷೆ ಬರೆಯೋದು ಆ ಕಡೆ? ನೋಟಿಸ್ ಬೋರ್ಡ್ ನೋಡಿದ್ರೆ ಗೊತ್ತೈತಿದೆ ಗೌಡ್ರೆ. ಗೊತ್ತೈತದ ಅಮ್ಮಮ್ಮ. ಸರಿ, ನಾವಿಬ್ರು ಇಲ್ಲೇ ಇರ್ತೀವಿ. ಅದೇನ್ ನೋಡ್ಕೊಂಡು ಬರ್ದ್ಬಿಟ್ಟು ಹೋಗು. ಸರಿ ಗೌಡ್ರೆ. ಅಜ್ಜಿ, ನಾನು ಹೋಗ್ಬಿಟ್ ಬರ್ತೀನಿ. ಹೋಗು, ಒಂದು ಪ್ರಶ್ನೆನೂ ಬಿಡ್ಬೇಡ, ಎಲ್ಲ ಬರ್ದ್ಬಿಟ್ ಬಾ. ಸರಿ ಅಮ್ಮಮ್ಮ, ನೀವಿಬ್ರು ಈಟ್ ಕಷ್ಟ ಬಿದ್ದು ನನ್ನ ಕರ್ಕೊಂಡ್ ಬಂದಿದ್ದೀರಾ ಅಂದ್ಮ್ಯಾಕೆ ಸಂದಾಗೆ ಬರಿತೀನಿ. ಕಣವ.
ಅಮ್ಮಮ್ಮ ಅದು ಪೆನ್ನು ಕೈ ಜಾರ್ ಬಿದ್ಬಿಡ್ತು ಆಟೆಯ. ನಾನುವೆ ಸೂರ್ಯವಂಶ ಪಿಕ್ಚರ್ನ ಎಷ್ಟೋ ಕಿತ ನೋಡಿವ್ನಿ. ಒಂದು ಸರಿ ಅಮ್ಮಮ್ಮ. ಏಯ್ ಕಾಗೆ ಮುಖ್ಯ, ಈಗ ಸಂತೋಷ ಐತೆ? ನಿಂಗಾಗಿಲ್ವೇ? ಆಹಾ, ಮಳ್ಳನ್ ಮಗ ಸಂದಾಕ ನಾಟಕ ಆಡ್ತೀಯ. ಅವ್ವ ತಾಯಿ, ನಿನ್ನಷ್ಟು ಬರಲ್ಲ ಕಣವ. ಆಹಾ, ಇದಕ್ಕೇನು ಕಮ್ಮಿ ಇಲ್ಲ. ಎಕ್ಸ್ಕ್ಯೂಸ್ ಮಿ ಸರ್. Please come in. ಅಪ್ಪ ದ್ಯಾವ್ರೆ, ಈ ಪರೀಕ್ಷೆಯಲ್ಲಿ ನಾನು ಸಣ್ಣದಾಗ್ ಬರ್ದು ಒಳ್ಳೆ ರೀತಿಲಿ ಪಾಸ್ ಆಗೋ ತರ ಮಾಡಪ್ಪ. ಲೇ ಭದ್ರ, ಈ ಪರೀಕ್ಷೆ ಮುಗಕ್ಕೆ ಇನ್ನೂ ಏಟೊತ್ತಾಯ್ತದೆ ಕಣ್ಲ? ಇನ್ನೂ ಒಂದ್ 3 ಗಂಟೆ ಆಯ್ತದೆ. ಸರಿ, ಯಾಕೆ ಕೇಳ್ತಾ ಇದ್ದಿ? ಅದೇ ಕಣ್ಲ, ನಮ್ ಟೆಂಟ್ ಅಲ್ಲಿ ಏ ಮುಕ್ಕಿ, ಅಟ್ಟ ಅಂಟಲ್ಲ ಥಿಯೇಟ್ರು. ಯಾವ್ದೋ ಒಂದು ಅದ್ರಲ್ಲಿ ಡೆವಿಲ್ ಪಿಕ್ಚರ್ ಹಾಕೋರಂತೆ, ನೋಡೋಣ ನಡಿಯಾ? ಏನಂದೆ? ಈಗ ನೀನು ಪಿಕ್ಚರ್ ನೋಡಕ್ ಹೋದಿ? ಹೂ ಕಣ್ಲ, ನಿಮ್ ತಾತ ಇದ್ದಾಗ ನಿಮ್ ತಾತನು ನಾನುವೇ. ನಿಂದ ಹಳೇ ಪುರಾಣ ಎಲ್ಲ ತೆಗಿಬೇಡ ಆಯ್ತಾ? ಲೇ ಭದ್ರಾ, ಆ ಪಿಕ್ಚರು ಬೋ ಸಂದಾಕದಂತೆ, ನೋಡೋಣ ನೋಡಿಲ್ಲ? ಅದನ್ನಾಗ್ಲೇ ನಾನು 2 ಕಿತ ನೋಡಿದೀನಿ ಕಣಂತೆ. ಹೋಗು. ನನ್ ಕುಟ ಇನ್ನೊಂದ್ ಕಿತ ನೋಡಿದ್ರೆ ಏನು ಆಗಕ್ಕಿಲ್ಲ, ಬಾರ್ಲಾ? ಅಮ್ಮ ನಮಸ್ಕಾರ ಚಿಕ್ಕೊಡ್ರೆ. ಏನ್ ಶಂಕರ, ಇಷ್ಟು ದೂರ ಬಂದ್ಬಿಟ್ಟಿದ್ಯಾ? ಅದು ನನ್ನ ತಂಗಿ ಪರೀಕ್ಷೆ ಬರಕ್ ಬಂದಿದ್ಲು, ಬಿಟ್ಬಿಟ್ಟು ಹೋಗೋಣ ಅಂತ ಬಂದಿದ್ದೆ. ನೀವೇನು ಗೌಡ್ರು ಮಂತ್ರಿ ಆಗಿದ್ರುವೆ ಅವ್ರು ಬರೋ ಜಾಗನ ತಪಾಸಣೆ ಮಾಡೋದ ಬಿಡೋದಿಲ್ಲ ಅನ್ಸುತ್ತೆ. ಹೇ, ಹಂಗೇನಿಲ್ಲ ಶಂಕರ, ಸುಮ್ಕೆ ಬಂದಿದ್ದೆ ನಾನು. ಹುಡಿಯಣ್ಣ, ಪೊಲೀಸ್ನವ್ರು ಏಟೆ ತಪಾಸಣೆ ಮಾಡಿದ್ರು ನೀವು ಖುದ್ದಾಗ್ ಬಂದು ಕಣ್ಣಾರ ತಪಾಸಣೆ ಮಾಡೋದು ಚಂದನೆಯ. ಅಲ್ಲ ಕಣ್ಣ ಶಂಕರ, ಯಾವ ತಪಾಸಣೆ ಬಗ್ಗೆ ಮಾತಾಡ್ತಿದ್ದಿಲ್ಲ? ಅದೇ ಗೌಡ್ರು ಇಲ್ಲಿಗೆ ಬರ್ತಾ ಇರೋದಕ್ಕೆ ತಾನೆ ನೀವು ಬೇಗ ಬಂದು ತಪಾಸಣೆ ಮಾಡ್ತಾ ಇರೋದು. ಸರಿ ಇರಿ, ಗೌಡ್ರು ಬರೋದಕ್ಕೆ ಒಂಚೂರ್ ಕೆಲ್ಸ ಇದೆ, ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಏ ಅಮ್ಮಮ್ಮ, ಅಪ್ಪಯ್ಯ ಬತ್ತವ್ರಂತೆ. ಏ ಕಾಗೆ ಮುಕ್ಕಿ, ನಂಗ್ ಖಾತೆನೆ ಮುಗಿಸ್ಬಿಟ್ಟಲೆ. ಅಪ್ಪಯ್ಯ ಹೆಂಗೊಂದೊಂದು ಕ್ಷಮಿಸಿದ್ರು, ಈಗ ನನ್ ಜೀವನದ ಮೇಲೆ ಚಪ್ಟಿ ಕಲ್ಲು ಎಳೆದ್ಬಿಟ್ಟೆ. ಹೋಯ್ತು ಹೋಯ್ತು, ನನ್ ಜೀವನನೇ ಎಕ್ಕುಟ್ಟೋಯ್ತು. ಲೇ ಹೊಸಿ ಬಾಯಿ ಮುಚ್ಕೊಂಡು ಸುಮ್ಕಿರ್ಲಾ? ಅವ್ನು ಇಲ್ಲಿಗೆ ಬರ್ತಾನೆ ಅಂತ ನಂಗೇನಾದ್ರೂ ಕನಸು ಬಿದ್ದಿತ್ತಾ? ಇಂದು ನಡೆಯುತ್ತಿರುವ ದ್ವಿತೀಯ ಪಿಯುಸಿ ಪೂರಕ ಪರೀಕ್ಷೆ ಪ್ರಾರಂಭವಾಗಲು ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಉಳಿದಿದೆ. ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಶುಭ ಕೋರಿ ಮತ್ತೆ ತಮ್ಮ ಕೈಯಾರೆ ಕ್ವಶನ್ ಪೇಪರ್ ನೀಡಿ ಪರೀಕ್ಷೆ ಪ್ರಾರಂಭಿಸುವುದಕ್ಕೆ ಮಂತ್ರಿಗಳಾದ ಶಿವರಾಮೇಗೌಡರು ಇಲ್ಲಿಗೆ ಬರುತ್ತಿದ್ದಾರೆ. ಹೇಳ್ಸ್ಕೊಂಡ್ಯಾ? ಇವತ್ತೇನಾದ್ರೂ ನನ್ನ ಅಪ್ಪನ ಕೈಲಿ ಸಿಕ್ಬಿದ್ದೆ ಅನ್ಕ ಆಟಯ್ಯ, ಇನ್ನ ನನ್ ಸಾಯ ಗಂಟ ನನಗ್ ಚಮ್ಸಕ್ಕಿಲ್ಲ. ಈಗ ಅವನು ನಮ್ಮನ್ನ ನೋಡಿದ್ರೆ ತಾನೇ ಕಷ್ಟ, ಅವನು ಬಂದು ಹೋಗೋ ಗಂಟ ಎಲ್ಲಾದ್ರೂ ಔತ್ಕೊಳ್ಳೋಣ ಬಾ. ಏಯ್ ಹಂಗಮ್ಮ, ನಾವೇನೋ ಬಚ್ಚಿಕತ್ತೀವಿ, ಅಲ್ಲಿ ಪರೀಕ್ಷೆ ಬರೀತಾ ಸಿಕ್ಬಿದ್ರೆ ನಾವೆಲ್ಲಾರು ಸಿಕ್ಬಿದ್ದಂಗೆ ಅಲ್ವಾ? ಹೌದಲ್ವೇ? ಈ ಲೆಕ್ಕದಲ್ಲಿ ನಾನು ಯೋಚನೆನೆ ಮಾಡ್ಲಿಲ್ಲಲ್ಲ ಭದ್ರ. ಅದಕ್ಕೆ ಮಂಗ್ತೀನಿ ಅನ್ನೋದು. ಏನ್ ಮಾಡೋದು? ಅದನ್ನ ಆಮ್ಯಾಕೆ ಯೋಚನೆ ಮಾಡೋಣ. ಈಗ ಮೊದ್ಲು ಕಾರ್ ತೆಗ್ದು ಬೇರೆ ಕಡೆ ಹೋಗೋಣ ನಡಿ. ಮುಖ್ಯ ನಮ್ ಗೊತ್ತಾರ. ಅಯ್ಯೋ, ಆಮೇಲೆ ಬೈಯುವಂತೆ, ಮೊದ್ಲು ಕಾರ್ ತೆಗಿಲಾ?
ಎಕ್ಸ್ಕ್ಯೂಸ್ ಮಿ ಸರ್, ಎಸ್, ಇಲ್ಲೇನು ತೊಂದರೆ ಇಲ್ಲ ಅಲ್ವಾ? ಏನು ತೊಂದರೆ ಇಲ್ಲ ಸರ್. ಸ್ಟೂಡೆಂಟ್ಸ್, ನಿಮ್ಗೆಲ್ಲ ಕ್ವಶನ್ ಪೇಪರ್ ಕೊಟ್ಟು ನಿಮ್ಮೆಲ್ಲರಿಗೂ ವಿಶ್ ಮಾಡೋದಕ್ಕೋಸ್ಕರ ಈ ತಾಲೂಕಿನ MLA ಆದ ಹಾಗೂ ರಾಜ್ಯದ ಮಂತ್ರಿಗಳಾದ ಶಿವರಾಮೇಗೌಡರು ಬರ್ತಿದ್ದಾರೆ. ವೆಲ್ಕಮ್ ಟು ಅವರ್ ಕಾಲೇಜ್. ಧನ್ಯವಾದ.